ವೀಕ್ಷಕರೇ ನಮಸ್ಕಾರ. ಅಯ್ಯಂಗಾರ್ ಫುಡ್ಸಿಂದ ಜಯರಾಮ್. ನಾನು ರೇರೆಸ್ಟ್ ಆಫ್ ದ ರೇರ್ ತಿಂಡಿ, ಒಂದು ತುಂಬ ಮರೆಯಾಗ್ತಾ ಇರೋ ತಿಂಡಿ, ಅದನ್ನು ಮಾಡಿ ತೋರಿಸ್ತಾರೆ. ಒಂದು ಪ್ರಯತ್ನ ಇದು. ಅದನ್ನು ನೋಡಿ ನೀವು ಮನೆಯಲ್ಲೂ ಮಾಡ್ಕೋಬೋದು. ದಿಸ್ ಈಸ್ ವೆರಿ ಸಿಂಪಲ್ ಟು ಮೇಕ್ ಆ್ಯಂಡ್ ಇಟ್ ಹ್ಯಾಸ್ ಅ ಗ್ರೇಟ್ ಟೇಸ್ಟ್. ತುಂಬ ಚೆನ್ನಾಗಿರುತ್ತೆ ಇದು. ಸಾಮಾನ್ಯ ದೇವಸ್ಥಾನದಲ್ಲಿ ಇದು ಪ್ರಸಾದ ಅಂತ ಕೊಡ್ತಾರೆ. ನಾನು ಜಾಸ್ತಿ ವಿಶ್ವಗುರುನ ಕೇಳಿಲ್ಲ, ಅಂದರೆ ಗೂಗಲ್ನ. ಇದು ಮೋಸ್ಟ್ಲಿ ಶ್ರೀರಂಗಂ ಅಥವಾ ಮೇಲ್ಕೋಟೆ ಕಾಂಚೀಪುರದಲ್ಲಿ ಅಲ್ಲಿಂದ ಬಂದಿತ್ತು ಅಂತ ಕಾಣಿಸುತ್ತೆ, ನನಗೆ ಗೊತ್ತಿಲ್ಲ. ಅದನ್ನು ಪ್ರಯತ್ನ ಪಡ್ತೀವಿ ತಿಳಿಸೋಕ್ಕೆ. ಆದ್ರೂ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಬನ್ನಿ ಲತಾ ಅವರು, ನಮ್ಮ ಶ್ರೀಮತಿಯವರು ಏನು ಮಾಡ್ತಾರೆ ಅಂತ ನೋಡೋಣ ಇವಾಗ. ವೀಕ್ಷಕರೇ, ಈಗ ನಾವು ಹಾಕಿರೋ ವಿಡಿಯೋಸನ್ನ ನೋಡಿ ಭಾಳ ಜನ ನಮಗೆ ತುಣಿ ತೆಂಕೊಳ್ ಹೆಂಗೆ ಮಾಡೋದು ಅಂತ ಕೇಳಿದ್ರು. ತುಣಿ ತೆಂಗೊಳಲ್ ಅಂತ ಆ್ಯಕ್ಚುಲ್ ಹೆಸರದು. ತುಣಿ ತೆಂಕೊಳ್ ಹೆಂಗೆ ಮಾಡೋದು ಅಂತ ಕೇಳಿದ್ದಾರೆ. ಅದಕ್ಕೆ ಬೇಸ್ಡ್ ಆನ್ ಪಬ್ಲಿಕ್ ಡಿಮಾಂಡ್ಗೋಸ್ಕರ ಇವತ್ತು ತುಣಿ ತೆಂಗೊಳಲ್ ವಾಡಿಕೆಯಲ್ಲಿ ತುಣಿ ತೆಂಕೊಳ್ ಮಾಡಿ ತೋರಿಸ್ಬೇಕು ಅನ್ನೋ ಒಂದು ಸಣ್ಣ ಪ್ರಯತ್ನ. ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾವು ನಂಬಿದ್ದೀವಿ. ನೀವು ಎಲ್ಲ ಟ್ರೈ ಮಾಡಿ. ಲೆಟ್ ಅಸ್ ಸ್ಟಾರ್ಟ್ ಮೇಕಿಂಗ್ ತುಣಿ ತೆಂಗೊಳಲ್. ನಮಸ್ಕಾರ ಅಯ್ಯಂಗಾರ್ ಫುಡ್ಸ್ಗೆ. ನಮಸ್ಕಾರ ಲತಾ ಅವರೇ. ಇವತ್ತು ಏನಮ್ಮ ಇಬ್ರು ಇವತ್ತು ಅಂತ ಇದ್ದೀವಿ. ಇವತ್ತು ಒಂದು ಸ್ಪೆಷಲ್ ತಿಂಡಿ ಮಾಡೋಣ ಅಂತ. ಹಳೇ ಕಾಲ ತಿಂಡಿ. ಇತ್ತೀಚೆಗೆ ನಾವೆಲ್ಲ ಸ್ವಲ್ಪ ಅದನ್ನ ಮರ್ತು ಬಿಟ್ಟಿದ್ದೀವಿ. ತುಂಬ ರೇಜ್ಗೆ ಅನ್ಕೊಂಡು ಅಯ್ಯೋ ಮಾಡೋದು ಕಷ್ಟ ಅನ್ಕೊಂಡು ಮರ್ತು ಬಿಡ್ತಾ ಇದ್ದೀವಿ. ಬಟ್ ಆ್ಯಕ್ಚುಲಿ ಅದು ರೇಜ್ಗೆ ಅಲ್ಲ, ಭಾಳ ಸುಲಭವಾಗಿ ಮಾಡುವಂಥ ತಿಂಡಿ ಇದು. ಹಳೆಯ ಕಾಲದಲ್ಲಿ ನಮ್ಮ ಅಜ್ಜಿರೋರೆಲ್ಲ ಮಾಡ್ತಿದ್ರು. ಈಗಿನ ಕಾಲದಲ್ಲಿ ಕೂಡ ಮದುವೆ ಮನೆಗಳಲ್ಲಿ ಗೃಹ ಪ್ರವೇಶದೆಲ್ಲ ಇದನ್ನು ಮಾಡ್ತಾರೆ. ಬಟ್ ಸರ್ವೇ ಸಾಮಾನ್ಯವಾಗಿ ಮನೆಯಲ್ಲಿ ತಿಂಡಿ ಮಾಡಬೇಕು ಅಂದರೆ ಅಯ್ಯೋ ತುಂಬ ಕಷ್ಟನೇನೋ, ತುಂಬ ರೇಜ್ಗೆನೇನೋ ಅಂತ ಹೇಳಿ ಆದಷ್ಟು ಅವಾಯ್ಡ್ ಮಾಡೋಕ್ಕೆ ನೋಡ್ತೀವಿ. ಬಟ್ ಆ್ಯಕ್ಚುಲಿ ಇಟ್ ಇಸ್ ಅ ವೆರಿ ಸುಲಭವಾಗಿ ಮಾಡುವಂಥ ತಿಂಡಿ ಇದು. ಮತ್ತು ತಿನ್ನೋಕ್ಕೂ ಭಾಳ ಚೆನ್ನಾಗಿರುತ್ತೆ. ಅದು ಏನೇನು ಪದಾರ್ಥಗಳು ಬೇಕೋ ಅದು ಹೇಗೆ ಮಾಡಬೇಕು ಅಂತ ಹೇಳ್ತೀನಿ, ಬನ್ನಿ ನೋಡೋಣ. ನೋಡಿ, ನಾ ಮಾಡೋ ತಿಂಡಿ ಹೆಸರು ಸಸ್ಪೆನ್ಸ್ ಬೇಡ, ತಿಂಡಿ ಹೆಸರು ಹೇಳ್ಬಿಡ್ತೀನಿ. ತುಣಿ ತೆಂಗೊಳಲ್ ಅಂತಾರೆ. ತುಣಿ ತೆಂಗೊಳಲ್ ಅಂದರೆ, ತುಣಿ ಅಂದರೆ ತಮಿಳಲ್ಲಿ ಬಟ್ಟೆ, ತೆಂಗೊಳಲ್ ಅಂದರೆ ತೇಂಕೋಳ್ ಆಕಾರದಲ್ಲಿರುವಂಥ ತಿಂಡಿ ಅಂತ ಹೇಳಿ. ಹಿಂದಿನ ಕಾಲದಲ್ಲಿ ಇದನ್ನು ಮಾಡಬೇಕಾದ್ರೆ ಒಂದು ಬಟ್ಟೆ ತಗೊಂಡು ಬಟ್ಟೆನಲ್ಲಿ ಒಂದು ಕಾಜಾ ಮಾಡಿ ಬಟ್ಟೆನಲ್ಲಿ ಜಿಲೇಬಿ ಜಹಾಂಗೀರೆಲ್ಲ ಹಿಂಡ್ತಾರಲ್ಲ ಹಾಗೆ ಹಿಂಡ್ತಾ ಇದ್ರು. ಹಾಗಾಗಿ ಅದನ್ನು ಜನ ಭಾಳ ರೇಜ್ಗೆ ಅಂತ ಹೇಳಿ ಮಾಡೋದು ಕಡಿಮೆ ಮಾಡಿಬಿಟ್ಟಿದ್ದಾರೆ. ಈಗ ನನ್ನ ಹತ್ರನೂ ಕಾಜಾ ಇರೋ ಬಟ್ಟೆ ಇಲ್ಲ. ಆದರೂ ಒಂದು ಸಣ್ಣ ಪ್ರಯತ್ನ, ಒಂದು ಜಿಪ್ಲಾಕ್ ಕವರ್ ಹಾಕಿ ಮಾಡೋಣ ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಹೋಪ್ಫುಲಿ ಚೆನ್ನಾಗಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಹೇಳ್ತೀನಿ. ಇದು ನೋಡು, ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. 1-2 ಕಪ್ಪಷ್ಟು, ಅಂದರೆ ಈ ಕಪ್ಪಿನ ಸಕ್ಕರೆಗೇನು ಇಟ್ಕೊಂಡಿದ್ದೀನಲ್ಲ ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಒಂದು 4-5 ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಅದ್ರ ಧೂಳು ಹೋಗಬೇಕು ಮತ್ತು ಅದರದ್ದು ವಾಸನೆ ಏನೂ ಇರಬಾರ್ದು. ಕ್ಲೀನಾಗಿ ತೊಳೆದು ಅದು ಫುಲ್ಲು ತಿಳಿ ನೀರು ಬರಬೇಕು. ಸೊ 2 ಕಪ್ಪಷ್ಟು ಉದ್ದಿನಬೇಳೆ ಒಂದು 3 ಗಂಟೆ ಕಾಲ ನೆನೆಸಿದ್ದೀನಿ. 3 ಗಂಟೆ ಕಾಲ ನೆನೆಸ್ಬಿಟ್ಟು ಕ್ಲೀನಾಗಿ ಒಂದು 4-5 ಸಲ ತೊಳೆದು ಇಟ್ಕೊಂಡಿದ್ದೀನಿ. ಮತ್ತು ಸಕ್ಕರೆ ಇಟ್ಕೊಂಡಿದ್ದೀನಿ ಪುಡಿ ಮಾಡೋಕ್ಕೆ. 1/4 ಕಪ್ಪಷ್ಟು ಸಕ್ಕರೆ ಇಟ್ಕೊಂಡಿದ್ದೀನಿ. ಸಕ್ಕರೆ ಜೊತೆಗೆ ಏಲಕ್ಕಿನೂ ಇಟ್ಕೊಂಡಿದ್ದೀನಿ. ಸಕ್ಕರೆ ಏಲಕ್ಕಿ 2 ಸೇರಿ ಪುಡಿ ಮಾಡ್ತೀನಿ. ಮತ್ತು ಈ ಉದ್ದಿನಬೇಳೆ ಏನು ನಾನು ನೆನೆಸಿಟ್ಕೊಂಡಿದ್ದೀನಲ್ಲ ಅದನ್ನು ಮಿಕ್ಸರ್ಗೆ ಹಾಕಿ ರುಬ್ಕೋತೀನಿ. ರುಬ್ಬಬೇಕಾದ್ರೆ 2-3 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೋತಿದ್ದೀನಿ. ಈ ಅಕ್ಕಿ ಹಿಟ್ಟು ಯಾಕೆ ಹಾಕೋತಿದ್ದೀನಿ ಅಂದರೆ ಒಂದು ಬೈಂಡಿಂಗ್ ಇಫೆಕ್ಟ್ ಕೊಡೋದಕ್ಕೋಸ್ಕರ ಇದನ್ನು ಹಾಕೋತಾ ಇದ್ದೀನಿ. ಇದು ಈಗ ಮಿಕ್ಸ್ ಮಾಡೋಣ. ಮಿಕ್ಸರ್ ಜಾರಿಗೆ ಹಾಕೊಂಡು ರುಬ್ಬೋದು ಹೇಗೆ ಅಂತ ತೋರಿಸ್ತೀನಿ, ಬನ್ನಿ. ಉದ್ದಿನಬೇಳೆ ಎಷ್ಟು, ಒಂದು 3 ಗಂಟೆ 4 ಗಂಟೆ ಕಾಲ ನೆನೆಸಿದ್ದೀರಲ್ವಾ? ನಾನು ಒಂದು 3 ಗಂಟೆ ಕಾಲ ನೆನೆಸಿದ್ದೀನಿ. 3 ಗಂಟೆ ಕಾಲ ನೆನೆಸ್ಬಿಟ್ಟು ಈಗ ರುಬ್ಕೋತೀನಿ. ಒಂದ್ಸಲ ಎಲ್ಲ ನೈಸ್ ಆದಮೇಲೆ, ಸ್ವಲ್ಪ ನೈಸಾಗಿ ನುಣ್ಣಗೆ ರುಬ್ಕೋಬೇಕು. ನೈಸ್ ಆದಮೇಲೆ ಇದಕ್ಕೆ ಒಂದು 2-3 ಸ್ಪೂನಷ್ಟು ಅಕ್ಕಿ ಇಟ್ಟಿದ್ದೀನಿ. ಅದನ್ನು ಹಾಕೊಂಡ್ಬಿಡ್ತೀನಿ. ಹಾಕೊಂಡು ಮತ್ತೆ ಜಾರಿಂದ ಏನು ಮಾಡ್ತೀನಿ ಅಂದರೆ, ನಾನು ಹೇಳಿದ್ನಲ್ಲ ನನ್ನ ಹತ್ರ ತುಣಿ ಅಂದರೆ ಬಟ್ಟೆ ಇಲ್ಲ, ಹಾಗಾಗಿ ನಾವು ಒಂದು ಜಿಪ್ಲಾಕ್ ಕವರ್ ತೊಗೊಂಡಿದ್ದೀನಿ. ಈ ಜಿಪ್ಲಾಕ್ ಕವರ್ಗೆ ಒಂದು ಸಣ್ಣ ಹೋಲ್ ಮಾಡಿದ್ದೀನಿ. ಆ ರುಬ್ಬಿದ್ದನ್ನು ಇದಕ್ಕೆ ಹಾಕೊಂಡ್ಬಿಟ್ಟು, ಏನು ರುಬ್ತೀನಲ್ಲ ರುಬ್ಬಿದ ಮಿಶ್ರಣ ಇದಕ್ಕೆ ಹಾಕೊಂಡ್ಬಿಟ್ಟು ಚಿಕ್ಕ ಒಂದು ಹೋಲ್ ಮಾಡಿದ್ದೀನಿ ಜಿಪ್ಲಾಕ್ ಕವರ್ಗೆ. ಹಾಕಿ ಹೀಗೆ ಹಿಂಡೋ ಪ್ರಯತ್ನ ಮಾಡಬೇಕು ಅಂತ ಇದ್ದೀನಿ. ಐ ಆಮ್ ಆಲ್ಸೋ ನಾಟ್ ವೆರಿ ಶ್ಯೂರ್ ಹೇಗೆ ಬರುತ್ತೆ ಅಂತ. ಹೋಪ್ಫುಲಿ ಚೆನ್ನಾಗಿ ಬರ್ಬೋದು ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ, ರುಬ್ಕೊಳ್ಳೋಣವಾ? ಈ ತಿಂಡಿನ ಮೊದಲು, ಈ ಪಣ್ಯಾರ ಭಕ್ಷಣನ ಮೊದಲು
ತುಂಬ ಕಾಮನ್ ಇತ್ತು ಮದುವೆನಲ್ಲಿ ಇಲ್ಲ ಶುಭ ಸಮಾರಂಭದಲ್ಲೆಲ್ಲ ಮಾಡೋಕ್ಕೆ. ಈ ನಡುವೆ ಅದು ಏನೇನೋ ಬೆಂಗಾಲಿ ಸ್ವೀಟ್ಸು ಅದು ಇದು ಏನೇನೋ ಬಂದ್ಬಿಟ್ಟಿದೆ. ಅದು ಇವಾಗ ಒಂದು ನೀವೆಲ್ಲ ಪ್ರಯತ್ನ ಪಡಿ, ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಂಡು ತಿನ್ನಿ ಇದನ್ನು. ಲೆಟ್ ಅಸ್ ಗೋ ಬ್ಯಾಕ್ ಟು ಒಂದು 40-50 ವರ್ಷ ಹಿಂದೆ ಹೋಗೋಣ ಬನ್ನಿ. ನೋಡಿ, ಪಾತ್ರೆ ಇದ್ದಿದ್ದ ಉದ್ದಿನ ಬೇಳೆನೆಲ್ಲ ಜಾರ್ಗೆ ಹಾಕೊಂಡಿದ್ದೀನಿ. ಇದನ್ನ ಈಗ ರುಬ್ಕೋತೀನಿ. ರುಬ್ಕೋಬೇಕಾದ್ರೆ ಗಟ್ಟಿಯಾಗಿ ರುಬ್ಕೋಬೇಕು, ಯಾಕಂದ್ರೆ ನಾವು ಇದನ್ನ ಹಿಂಡಬೇಕಲ್ಲ. ಹಿಂಡ್ರೆ ಒಳ್ಳೆ ತೆಂಗೋಳಂಗೆ ಬರಬೇಕಲ್ಲ. ನೀರಾಗೆ ನೀವೇನು ಇಡ್ಲಿ ದೋಸೆಗೆ ಹೆಂಗೆ ಮಾಡ್ತೀರಾ ಹಂಗೆ ಮಾಡಿಬಿಟ್ರೆ ನಿಮಗೆ ಅದು ಶೇಪ್ ಬರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ನೀವು ಮೆದು ವಡೆ ಮಾಡ್ತೀರಲ್ಲ, ಮೆದು ವಡೆ ಅಂತೀರ, ಮಾಡಬೇಕಾದ್ರೆ ಆ ಕನ್ಸಿಸ್ಟೆನ್ಸಿ ಬರುತ್ತಲ್ಲ, ಹಾಂ, ಉದ್ದಿನ ವಡೆ ಅಥವಾ ಮಾಡ್ತೀವಲ್ಲ ಆ ಥರ ಕನ್ಸಿಸ್ಟೆನ್ಸಿಗೆ ಬರಬೇಕು. ಈಗ ರುಬ್ಕೊಳ್ಳೋಣ. ನೋಡಿ, ಉದ್ದಿನ ಬೇಳೆ ರುಬ್ಕೊಂಡಿದ್ದೀನಿ. ಅದು ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತ. ಹಿಂಗೆ ಸ್ಪೂನಲ್ಲಿ ತೆಗಿಬೋದು. ಎಷ್ಟು ಗಟ್ಟಿಯಾಗಿ ಬಂದರೆ ನಿಮಗೆ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ 1-2 ಸ್ಪೂನ್ ಅಥವಾ 3 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ 3 ಸ್ಪೂನಷ್ಟು ಹಾಕಿದ್ದೀನಿ. ಈಗ ಹಾಕ್ಬಿಟ್ಟು ಇದನ್ನು ಮತ್ತೆ ಮುಂಚೂರು ರುಬ್ಕೋತೀನಿ. ಇದು ಆ ಕ್ರಿಸ್ಪ್ನೆಸ್ಸು ಮತ್ತು ಬೈಂಡಿಂಗ್ ಬರೋದಕ್ಕೋಸ್ಕರ ಅಕ್ಕಿ ಹಿಟ್ಟು ಹಾಕಿದ್ರೆ ಸ್ವಲ್ಪ ಕ್ರಿಸ್ಪಾಗಿ ಬರುತ್ತೆ. ಈಗ ನೋಡಿ, ಅಕ್ಕಿ ಹಿಟ್ಟು ಹಾಕ್ಕೊಂಡು ಕೂಡ ರುಬ್ಬಿದ ಮೇಲೆ ಇಷ್ಟು ತಿಕ್ಕು ಬಂದಿದೆ. ಒಂದೊಂದು ಸಲ ನಿಮಗೆ ಮಿಕ್ಸರು ತುಂಬ ಲೋಡ್ ಜಾಸ್ತಿ ಇದೆ, ಮುಂದಕ್ಕೆ ಹೋಗ್ತಾ ಇಲ್ಲಪ್ಪ ಅಂತ ಅನಿಸಿದ್ರೆ ನೀವು ಸ್ವಲ್ಪ ಒಂದೊಂದು ಸ್ಪೂನ್ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಅದು ತಿಕ್ ಕನ್ಸಿಸ್ಟಿ ಆದಂಗೆ ಮಾಡ್ಕೊಳ್ಳಿ. ಮತ್ತು ಸಕ್ಕರೆ ಏನು ಇಟ್ಕೊಂಡಿದ್ದಲ್ಲ, ಸಕ್ಕರೆನೂ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸಕ್ಕರೆ, ಏಲಕ್ಕಿ ನೀವು ಕೆ ಜಿ ಲೆಕ್ಕದಲ್ಲಿ ತೊಗೊಂಡಿದ್ರೆ 1/4 kg ಅಷ್ಟು ಉದ್ದಿನ ಬೇಳೆಗೆ 100-150 ಗ್ರಾಮ್ ಅಷ್ಟು ಸಕ್ಕರೆ ಅಂತ ತೊಗೋಬೋದು. ಅಥವಾ ಕಪ್ ಲೆಕ್ಕ ತೊಗೊಂಡ್ರೆ 1-2 ಕಪ್ಪಷ್ಟು ಉದ್ದಿನ ಬೇಳೆಗೆ 1 ಕಪ್ಪಷ್ಟು ಸಕ್ಕರೆ ಮತ್ತು 3-4 ಏಲಕ್ಕಿ ತೊಗೊಂಡಿದ್ದೀನಿ. ಈಗ ಇದನ್ನು ಒಂದು ಕವರ್ಗೆ ಹಾಕಿ ಬಾಣಲೆಗೆ ಒಲೆ ಮೇಲಿಟ್ಟು ಎಣ್ಣೆ ಬಿಸಿ ಆದಮೇಲೆ ಆ ಕವರ್ಗೆ ಹಾಕಿ ಅದು ಹಿಂಡೋ ಪ್ರಯತ್ನ ಮಾಡೋಣ ಬನ್ನಿ. ನೋಡಿ, ಎಣ್ಣೆ ಕಾದಿದೆ. ಉದ್ದಿನ ಬೇಳೆನ ನಾನು ಈ ಜಿಪ್ಲಾಕ್ ಕವರ್ಗೆ ಹಾಕ್ಕೊಂಡು ಒಂದು ಸಣ್ಣ ಹೋಲ್ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಡೈರೆಕ್ಟಾಗಿ ನೀವು ಬಾಣಲಿಗೆ ಹಿಂಡಬೇಕು. ಕೃಷ್ಣ ತೆಂಕೊಳ್ತರ ಶೇಪಲ್ಲಿ ಬರಬೇಕಿತ್ತು. ಹೌದು, ತೆಂಕೊಳ್ ಶೇಪಲ್ಲಿ ಬರಬೇಕು. ಎಣ್ಣೆ ಕಾದಿರಬೇಕು. ಅದು ಒಳಗಡೆ ಮತ್ತು ಹೊರಗಡೆ 2 ಕಡೆನೂ ಕ್ರಿಸ್ಪಾಗಿ ಬರಬೇಕು. ಈಗ ನೋಡಿ, 3 ಹಾಕ್ಕೊಂಡಿದ್ದೀನಿ ನಾನು. ಆಗ್ತಾಯಿದೆ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಇದು ಬೆಳ್ಳಿಗೆ ತೆಗಿಬಾರ್ದು ನೀವು. ಒಂದು ಸ್ವಲ್ಪ ಕಂದು ಬಣ್ಣ ಅಂದರೆ ಗೋಲ್ಡನ್ ಬ್ರೌನ್ ಬರುತ್ತಲ್ಲ, ಗೋಲ್ಡನ್ ಬ್ರೌನ್ ಬಂದಾಗ ತೆಗೀರಿ. ಇದು ಎಳೆನ ಒಂದು ಸ್ವಲ್ಪ ದಪ್ಪಕ್ಕೆ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಯೂಶ್ವಲಿ ತುಣಿ ತೆಂಕೊಳ್ಳಂದರೆ ಎಳೆ ದಪ್ಪಕ್ಕಿರುತ್ತೆ. ಇದನ್ನು ಬಿಸಿ ಇರಬೇಕಾದ್ರೆ ಏನು ಸಕ್ಕರೆ ಏನು ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಇವಾಗ ಈ ತಟ್ಟೆಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇದು ತೆಗೆದ ತಕ್ಷಣ ಸ್ವಲ್ಪ ಇದಕ್ಕೆ ಹಾಕೊಂಡ್ಬಿಡ್ತೀನಿ, ಎಣ್ಣೆ ಸೋರುವಷ್ಟು. ಎಣ್ಣೆ ಸೋರಿದ ಮೇಲೆ ಬಿಸಿ ಇರಬೇಕಾದ್ರೆ ಈ ಸಕ್ಕರೆನಲ್ಲಿ ಒಂದ್ಸಲ ಉರುಳಿಸ್ಬಿಡ್ತೀನಿ. ಅಂದರೆ ರೋಲ್ ಇಟ್ ಇನ್ ದ ಶುಗರ್. ನಿಮಗೆ ಇದು ದಪ್ಪ ಅನ್ಸಿದ್ರೆ ಬೇಕಾದರೆ ಇನ್ನೊಂದು ಸ್ವಲ್ಪ ಆ ಹೋಲ್ ಚಿಕ್ಕದಾಗಿ ಮಾಡಿಕೊಂಡ್ರೆ ಇನ್ನೊಂದು ಸ್ವಲ್ಪ ನಿಮಗೆ ಸಣ್ಣ ಎಳೆನಲ್ಲಿ ಬರುತ್ತೆ. ಬಟ್ ತುಂಬ ಸಣ್ಣ ಇರಬಾರ್ದು. ತುಣಿ ತೆಂಕಳು ಅಂದರೆ ಸ್ವಲ್ಪ ದಪ್ಪನೇ ಇರಬೇಕು, ಬಟ್ ಕ್ರಿಸ್ಪಿಯಾಗಿರಬೇಕು. ನೋಡಿ, ಕಂದು ಬಣ್ಣ ಬಂದಿದೆ. ಈಗ ಇದನ್ನು ಒಂದು ಟಿಶ್ಯೂ ಪೇಪರ್ ಹಾಕಿರೋ ಒಂದರಿಗೆ ತಟ್ಟೆಗೆ ತೊಗೋತಾ ಇದ್ದೀನಿ. ನೋಡಿದ್ರೇ ಗೊತ್ತಾಗುತ್ತೆ ಕ್ರಿಸ್ಪಾಗಿದೆ ಅಂತ. ಎಳೆ ಸ್ವಲ್ಪ ಇನ್ನೂ ಸಣ್ಣದಾಗೂ ಮಾಡ್ಕೋಬೋದು. ಹೌದು, ಸಣ್ಣದಾಗೂ ಮಾಡ್ಕೋಬೋದು. ನಾನೇ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಬಿಟ್ಟೆ ಕವರ್ನ. ಈ ಸಕ್ಕರೆ ಅದ್ದಿದ್ದನ್ನೆಲ್ಲ ಒಂದೊಂದಾಗಿ ತೆಗೆದು ಹಿಂಗೆ ಜೋಡಿಸ್ಕೋತೀನಿ. ನೀವು ಇನ್ನೊಂದು ಸ್ವಲ್ಪ ಸಣ್ಣ ತೂತು ಮಾಡ್ಕೊಳ್ಳಿ, ಅವಾಗ ಇನ್ನೊಂದು ಸ್ವಲ್ಪ ನಾಜೂಕಾಗಿ ಬರುತ್ತೆ. ಇದೊಂದು ಸ್ವಲ್ಪ ದಪ್ಪ ಬಂದುಬಿಟ್ಟಿದೆ. ಬಟ್ಟೆ ಒಂಥರ ಕಾಜಾ ಮಾಡಿಕೊಂಡು 2 ಲೇಯರ್ ಬಟ್ಟೆ ಒಂದು ಬಿಳಿ ಬಟ್ಟೆ ಕೋರಲ್ ಕ್ಲಾತ್ ಅಲ್ಲಿ ನಿಮಗೆ ಅದು ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲಿ ಮಾಡಿಟ್ಕೊಂಬಿಡಿ, ಲೈಫ್ ಲಾಂಗ್ ಯೂಸ್ ಮಾಡ್ಬೋದು. ತುಣಿ ತೆಂಕೋಳ್ ರೆಡಿ. ಲತಾ ಮೇಡಮ್ ಬನ್ನಿ. ರೆಡಿಯಾಗಿದೆ. ತುಣಿ ತೇಂಗೊಳಲ್ ಅಂತ ಆ್ಯಕ್ಚುಲಿ ಹೆಸರು ಇದಕ್ಕೆ. ಬಟ್ ವಾಡಿಕೆನಲ್ಲಿ ಆ ತೇಂಗೊಳಲ್ ಹೋಗಿ ತುಣಿ ತೆಂಕೋಳ್ ಅಂತ ಆಗ್ಬಿಟ್ಟಿದೆ ಆ್ಯಕ್ಚುಲಿ.
ರೆಗ್ಯುಲರ್ ತೆಂಗುಗಳು ಬೇರೆ, ಇದು ಬೇರೆ. ಯಾಕಂದರೆ ರೆಗ್ಯುಲರ್ ತೆಂಗುಗಳಿಗೆ ನಮ್ದೇನು ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ, ಅಂದರೆ ಪದಾರ್ಥಗಳೇನು ಬೇಕಲ್ಲ ಅದು ಬೇರೆ ಇರುತ್ತೆ. ಇದಕ್ಕೆ ಬರೀ ಉದ್ದಿನಬೇಳೆ ಒಂದು ಸಾಕು, ಮತ್ತೊಂದು 2-3 ಸ್ಪೂನಷ್ಟು ಅಕ್ಕಿ ಹಿಟ್ಟು ಅಷ್ಟೇ ಬೇಕಾಗಿರೋದು ಇದಕ್ಕೆ. ನೋಡಿ ಮಾಡಾಗಿದೆ. ಸಕ್ಕರೆನಲ್ಲಿ ರೋಲ್ ಮಾಡಿದ್ದೀನಿ, ಹೀಗಿದೆ, ಕ್ರಿಸ್ಪಿಯಾಗಿದೆ. ಇದು ಸಣ್ಣ ಉರಿನಲ್ಲಿ ಫ್ರೈ ಮಾಡಿ, ಡೀಪ್ ಫ್ರೈ ಮಾಡಿ, ಸೊ ದಟ್ ಒಳಗಡೆನೂ ಕ್ರಿಸ್ಪಿ ಆಗಿರಬೇಕು, ಹೊರಗಡೆನೂ ಕ್ರಿಸ್ಪಿ ಆಗಿರಬೇಕು. ವಾಂಗೋ ಟೇಸ್ಟ್ ಪಡ್ಲ ವಾಂಗೋ. ನೋಡಿ ಮುರಿದಿದ್ದೀನಿ ಒಂದು ತುಣಿ ತೆಂಗುಳನ್ನ, ಕ್ರಿಸ್ಪಾಗಿ ಬಂದಿದೆ. ಮತ್ತು ಅದು ಮುರಿದ್ರೆ ನಿಮಗೆ ಒಳಗಡೆ ಒಂದು ಟ್ಯೂಬ್ ಥರ ಕಾಣುತ್ತೆ ನೋಡಿ. ಕ್ರಿಸ್ಪಾಗಿದೆ, ಮೇಲ್ಗಡೆನೂ ಕ್ರಿಸ್ಪಾಗಿರಬೇಕು, ಒಳಗಡೆನೂ ಕ್ರಿಸ್ಪಾಗಿರಬೇಕು. ಒಂಥರ ಏನೋ ಒಂದು ಚಾನಲ್ ಇದ್ದಂಗೆ ಒಂದು ಟ್ಯೂಬ್ ಥರ ಕಾಣುತ್ತೆ ಇದು. ಹಾಗಿದ್ರೇ ತುಣಿ ತೆಂಗುಳು ಚೆನ್ನಾಗಾಗಿದೆ ಅಂತ ಅರ್ಥ. ಬನ್ನಿರಿ ಒಂಚೂರು ತಿಂದು ನೋಡ್ರಿ. ಸೊ ಎಲ್ಲರೂ ಇದನ್ನು ಗೋಕುಲಾಷ್ಟಮಿಗೆ ಖಂಡಿತ ಮನೇಲಿ ಮಾಡ್ಕೊಳ್ಳಿ. ಸುಲಭವಾದ ತಿಂಡಿ, ಹಳೆ ಕಾಲದ ತಿಂಡಿ. ನಮ್ಮ ಮುಂದಿನ ಜನರೇಷನ್ಗೆಲ್ಲ ಚೆನ್ನಾಗಿ ಇದು ತಿಳ್ಕೊಳ್ಳಿ ಅವ್ರು ಹೇಗೆ ಮಾಡೋದು ಅಂತ ಹೇಳಿ. ಬನ್ನಿರಿ ಇನ್ನು ವಾಂಗೋ ತೊಗೊಳ್ಳಿಮ್ಮ. ಕೊಡಿಮ್ಮ. ತುಣಿ ತೆಂಗುಳು ಟೇಸ್ಟ್ ಮಾಡ್ತಾ ಇದ್ದೇನೆ. ದೇವರಿಗೆ ನೈವೇದ್ಯ ಆಯಿತು. ನನಗೆ ಸ್ವಲ್ಪ ಹಿಂದೆ ಒಂದು 2-3 ವರ್ಷ ಹಿಂದೆ ಯಾವುದೋ ದೇವಸ್ಥಾನದಲ್ಲಿ ತಿಂದಿದ್ದೆ ಪ್ರಸಾದ, ಅದೇ ಜ್ಞಾಪಕ ಬರ್ತಾ ಇದೆ. ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ನೀವು ತಿನ್ಬೇಕಾದ್ರೆ ಕುರುಕ್ ಶಬ್ದ ಬರ್ತಾ ಇತ್ತು. ಹಾಂ, ಕುರುಮ್ ಅಂತ ಶಬ್ದ ಬರುತ್ತೆ, ಅದು ಇಂಪಾರ್ಟೆಂಟು. ನೀವು ಎಲ್ಲ ಟ್ರೈ ಮಾಡಿ ಮನೇಲಿ. ನೀವು ತಿನ್ನಮ್ಮ. ತಿಂತೀನಿ. ಎಸ್. ಆ ಸಕ್ಕರೆಗೆ ಏಲಕ್ಕಿ ಪುಡಿ ಹಾಕಿದ್ದೀನಲ್ಲ, ಆ ಏಲಕ್ಕಿದು ಘಮ ಇದೆ, ಅದು ಪರಿಮಳ ಅದರದ್ದೇನು. ಸೊ ಇಟ್ ಇಸ್ ಅ ಟ್ರೆಡಿಷನಲ್ ಹಳೆ ಕಾಲದ ತಿಂಡಿ. ಖಂಡಿತ ಇದನ್ನು ಪ್ರಯತ್ನ ಪಡಿ, ಸುಲಭವಾಗಿ ಆಗುತ್ತೆ. ಆದರೆ ಹೋಲ್ ಮಾತ್ರ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳಿ. ನಾನೊಂದು ಸ್ವಲ್ಪ ದೊಡ್ಡದಾಗಿ ಹೋಲ್ ಮಾಡ್ಕೊಂಡಿದ್ರೆ ಸ್ವಲ್ಪ ನಂದು ಎಳೆಗಳೆಲ್ಲ ದಪ್ಪ ಬಂತು. ನೀವು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ, ಪ್ರಾಬಬ್ಲಿ ಸ್ಮಾಲರ್ ಹೋಲ್ ಮಾಡಿಕೊಂಡ್ರೆ ನಿಮಗೆ ಎಳೆಗಳು ಇನ್ನೂ ಸ್ವಲ್ಪ ತಿನ್ನೋಕೆ ಬರುತ್ತೆ, ಮತ್ತು ಇನ್ನೂ ಕ್ರಿಸ್ಪಾಗಿ ಆಗ್ಬೋದು. ಜನರಲಿ ತುಣಿ ತೆಂಗುಳು ಅಂದರೆ ದಪ್ಪನೇ ಇರುತ್ತೆ, ಬಟ್ ನಾನು ಸ್ವಲ್ಪ ಜಾಸ್ತಿನೇ ದಪ್ಪ ಆಗೋಯ್ತು. ಆಯಿತಾ? ಖಂಡಿತ ಮಾಡಿಪ್ಪ. ಸೊ ಎಲ್ಲರೂ ಕೃಷ್ಣ ಜನ್ಮಾಷ್ಟಮಿಗೆ ಮಾಡಿ ದೇವರಿಗೆ ನೈವೇದ್ಯ ಮಾಡಿ. ಸೊ ಎಲ್ರಿಗೂ ಇನ್ ಅಡ್ವಾನ್ಸ್ ಹ್ಯಾಪಿ ಗೋಕುಲಾಷ್ಟಮಿ ಅಂತ ಇವತ್ತಿಂದ ಹೇಳೋಕ್ಕೆ ಶುರು ಮಾಡ್ತೀನಿ. ವೀಕ್ಷಕರೇ, ಥ್ಯಾಂಕ್ ಯು. ವಿ ಆರ್ ಎಂಡಿಂಗ್ ದ ವಿಡಿಯೋ. ಗೋಕುಲಾಷ್ಟಮಿಗೆ ಇದನ್ನು ಮಾಡಿಕೊಂಡು ಎಲ್ಲ ಎಂಜಾಯ್ ಮಾಡಿ, ಚಿಕ್ಕ ಮಕ್ಳಿಗೂ ತಿನ್ನಿಸಿ ನೆಕ್ಸ್ಟ್ ಜನ್ರೇಷನ್ಗೆ. ಲೆಟ್ ಅಸ್ ಟೇಕ್ ಇಟ್ ಫಾರ್ವರ್ಡ್ ಟು ದ ನೆಕ್ಸ್ಟ್ ಜನ್ರೇಷನ್. ನಮ್ಮ ಸಂಪ್ರದಾಯ, ನಮ್ಮ ಇದರಲ್ಲಿ ಕಮ್ಯುನಿಟಿನಲ್ಲಿ ಏನೇನಿದೆ ನಾವು ತಿಳ್ಕೊಂಡು ನೆಕ್ಸ್ಟ್ ಜನ್ರೇಷನ್ಗೆ ಅದನ್ನು ಉಡುಗೊರೆ ಹಾಕ್ಕೊಡೋಣ. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ಬಾಯ್. ಅಯ್ಯಂಗಾರ್ ಫುಡ್ಸಿಂದ ಜಯರಾಮ್ ಅಂಡ್ ಲತಾ. ಬಾಯ್. ಥ್ಯಾಂಕ್ ಯು.